ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು UUCMS ಪೋರ್ಟಲ್ನಲ್ಲಿ ಯಾವ ರೀತಿ ಡಿಗ್ರಿ ಸ್ಟೂಡೆಂಟ್ಸು ಎಕ್ಸಾಮ್ ಫೀಸ್ನ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡ್ಬೋದು. ವಿತೌಟ್ ಮಿಸ್ಟೇಕು ನೀವು ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪಲ್ಲಿ ಎಲ್ಲೋ ಕ್ಯೂಯಲ್ಲಿ ನಿಂತ್ಕೊಂಡಿದ್ರೆ ಈಸಿಯಾಗಿ ಒಂದು 2 ನಿಮಿಷದಲ್ಲಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಯಾವ ರೀತಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಟ್ಟು ಬನ್ನಿ ಇವಾಗ ವಿಡಿಯೋ ನೋಡ್ತಾ ಇರ್ಬೋದು. ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ಸರ್ಚ್ ಕೊಡಿ UUCMS ಅಂತ ಹಾಕಿ ಸರ್ಚ್ ಕೊಟ್ಟಿರ್ತಾರೆ. ಆ ಲಿಂಕ್ ನೋಡ್ತಾ ಇಲ್ಲ, ಈ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ಸ್ಟೂಡೆಂಟ್ ಅಂತ ಇದೆಯಲ್ಲ, ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಟೂಡೆಂಟ್ ಲಾಗಿನ್ ಆಗೋದ್ರಿಂದ ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಅಲ್ಲಿ ಯೂಸರ್ ನೇಮ್ ಕೇಳ್ತಾ ಇದೆ, ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಕೇಳ್ತಾ ಇದೆ. ಯೂಸರ್ ನೇಮು ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. ಯೂಸರ್ ನೇಮ್ ಬಂದು ನಿಮ್ಮ ಆಲ್ಮೋಸ್ಟ್ ನಿಮ್ಮ ಏನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ಡಿಗ್ರಿ ರಿಜಿಸ್ಟ್ರೇಷನ್ ನಂಬರು ಅದೇ ಇರುತ್ತೆ. ಯೂಸರ್ ನೇಮ್ನ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಪಾಸ್ವರ್ಡ್ ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಪಾಸ್ವರ್ಡ್ನ ಹಾಕ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ ಡೇಟ್ ಆಫ್ ಬರ್ತಾ ಇರುತ್ತೆ. ಇಲ್ಲಾಂದರೆ ನಿಮ್ಮ ಹೊಸದಾಗಿ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಪಾಸ್ವರ್ಡ್ನ ನೀವು ಫರ್ಗೆಟ್ ಕೊಟ್ಟು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಪಾಸ್ವರ್ಡ್ನ ಹಾಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟರ್ ಕ್ಯಾಪ್ಚರ್ ಅಂತ ತೋರಿಸ್ತಿದ್ದಿಲ್ಲ, ಇಲ್ಲಿ ಅದು ನೋಡ್ಕೊಂಡು ಈ ಸೈಡಲ್ಲಿ ಟೈಪ್ನ ಮಾಡಿಕೊಂಡು ಲಾಗಿನ್ ಅಂತ ಇದ್ದ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಆಗುತ್ತೆ. ನೋಡ್ಬೋದು, ವೆಲ್ಕಮ್ ಟು UUCMS ಅಂತ ಪೋರ್ಟಲ್ ಓಪನ್ ಆಗಿದೆ. ನಿಮ್ಗೆ ಲಾಗಿನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಹೆಸರು ಮತ್ತು ಕಾಲೇಜ್ ನೇಮ್ನ ಮೇಲ್ಗಡೆ ರೈಟ್ ಸೈಡಲ್ಲಿ ನೋಡ್ಬೋದಾಗುತ್ತೆ. ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಮೇಲೆ ಬಂದರೆ ಇಲ್ಲಿ ಹೋಮು, ಸ್ಟೂಡೆಂಟು, ಅಕಾಡೆಮಿಕ್ಕು, ಎಕ್ಸಾಮು, ರಿಪೋರ್ಟು, ಹೆಲ್ಪ್ ಡಿಸ್ಕು ಎಲ್ಲ ಇರುತ್ತೆ. ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ನೋಡ್ಬೋದಾಗುತ್ತೆ ಮತ್ತು ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ವೆರಿಫೈನ ಮಾಡ್ಕೋಬೋದಾಗುತ್ತೆ. ನಿಮ್ದು ಏನೇ ಕಲೆಕ್ಷನ್ ಇದ್ದು ನೋಡಿಕೊಂಡು ಸೆಲೆಕ್ಟ್ನ ಮಾಡ್ಕೋಬೋದಾಗುತ್ತೆ. ಇವಾಗ ಇಲ್ಲಿ ಎಕ್ಸಾಮ್ ಫೀಸ್ ಕಟ್ಟೋದ್ರಿಂದ ಎಕ್ಸಾಮ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಒಂದಷ್ಟು ಆಪ್ಷನ್ ಓಪನ್ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫಸ್ಟ್ ಒನ್ ಎಕ್ಸಾಮ್ ಅಪ್ಲಿಕೇಶನ್ ಅಂತಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಾನೆ ಎಕ್ಸಾಮ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಯಾವ ಸೆಮಿಸ್ಟರ್ಗೆ ಅಪ್ಲೈ ಮಾಡ್ತಾ ಇದೆ, ಪೇಮೆಂಟ್ ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಸೆಕೆಂಡು ಮತ್ತು 4th ಸೆಮಿಸ್ಟರ್ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇವಾಗ ಎಕ್ಸಾಮ್ ನಡೀತಾ ಇರೋದು 2nd ಮತ್ತು 4th ಸೆಮಿಸ್ಟರ್ ಆಗಿರೋದ್ರಿಂದ ಅಲ್ಲಿ ಶೋ ಆಗ್ತಾ ಇದೆ. ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಎಕ್ಸಾಮ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು 2nd ಸೆಮಿಸ್ಟರ್ಗೂ 4th ಸೆಮಿಸ್ಟರ್ಗೂ ಅದು ಆಟೋಮೆಟಿಕ್ ಅಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಈ ಥರ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಅಭ್ಯರ್ಥಿ ಇದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಯಾವ ಸಬ್ಜೆಕ್ಟು ಏನೂ ಇಲ್ಲ, ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ವೆರಿಫೈನ ಮಾಡ್ಕೋಬೋದಾಗುತ್ತೆ. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಡೀಟೇಲ್ಸ್ ಆಗಿರ್ಬೋದು, ಫೋಟೋ ಪ್ರತಿಯೊಂದು ಕೂಡ ಇಲ್ಲಿ ಕರೆಕ್ಟ್ ಆಗಿದೆಯಲ್ಲ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೀವು ಫಸ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತಪ್ಪಾಯಿತು ಅಂದರೆ ಮತ್ತು ಅದೇ ರೀತಿ ಎಕ್ಸಾಮ್ ಫಸ್ಟ್ ಸೆಮಿಸ್ಟರೇ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಆಲ್ ಓವರ್ ಇಯರ್ ಫುಲ್ಲು ಒಂದೇ ಥರ ಬಂದುಬಿಡುತ್ತೆ. ಅದಕ್ಕೆ ಫಸ್ಟಲ್ಲೇ ನೀವು ಚೆಕ್ ಮಾಡಿಕೊಂಡು ಎಂಟ್ರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಇವಾಗ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಫೀಸ್ ಡೀಟೇಲಲ್ಲಿ ಎಷ್ಟು ಅಮೌಂಟ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಯಾವುದಕ್ಕೆ ಎಷ್ಟು ಅಮೌಂಟ್ ಇದೆ ಇಲ್ಲಿ ಎಕ್ಸಾಮ್ ಫೀಸ್ಗೆ ಅನ್ನೋದನ್ನ ಇಲ್ಲಿ ಶೋ ಆಗ್ತಾ ಇದೆ, ಎಷ್ಟು ಅಮೌಂಟು ಅಂದ್ಬಿಟ್ಟು. ಇದೆಲ್ಲ ಚೆಕ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಪೇ ನೋ ಅಂತ ಆಪ್ಷನ್ ನೋಡ್ತಾ ಇರ್ಬೋದು. ಪೇ ನೋ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಪೇ ನೋ ಮೇಲೆ ಕ್ಲಿಕ್ನ ಮಾಡಿ ನೀವು ಆರಾಮಾಗಿ ಈಸಿಯಾಗಿ ನಿಮ್ಮ ಫೋನ್ಪೇ ಮುಖಾಂತರ ಕಟ್ಬೋದು. ಪೇ ನೋ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ. ಇಲ್ಲಿ ನೋ ಅಂತ ಕೊಟ್ಟರೆ ಕ್ಯಾನ್ಸಲ್ ಆಗುತ್ತೆ, ಎಸ್ ಅಂತ ಕೊಡಬೇಕಾಗತ್ತೆ. ಪೇ ನೋ ಅಂತ ಕೊಟ್ಟು ಎಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಎಸ್ ಅಂತ ಕೊಟ್ಟರೆ ಕನ್ಫರ್ಮೇಷನ್ ಹೋಗುತ್ತೆ. ಅದಾದಮೇಲೆ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟಿಂದ ಯಾವುದಿಂದ ಪೇಮೆಂಟ್ ಮಾಡ್ತೀರಾ ಇಲ್ಲಿ ಮಾಡಬೇಕಾಗುತ್ತೆ. ಮೋಡ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. UPI ಸೆಲೆಕ್ಟ್ನ ಮಾಡ್ಕೊಂಡು ನಾನು UPIನ ಸೆಲೆಕ್ಟ್ನ ಮಾಡ್ಕೊಂಡು ಇಲ್ಲಿ UPI ನಂಬರ್ನ ಹಾಕ್ಕೊಂತಾರೆ. ನಿಮ್ಮ UPI ನಂಬರ್ ಬಂದು ನಿಮ್ಮ ಫೋನ್ಪೇ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ UPI ID ನಂಬರ್ ಏನಿರುತ್ತೆ ಅಂತ. ಅದನ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಪೇ ನೋ ಅನ್ನೋ ಆಪ್ಷನ್ ಇಲ್ಲಿ ಬ್ಲಾಕ್ ಆಗಿದೆ. ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಯಾವಾಗ UPI ID ನಂಬರ್ನ ಹಾಕಿದ ತಕ್ಷಣ ಇಲ್ಲಿ ಪೇ ನೋ ಆಪ್ಷನ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಏನು ನಿಮ್ಮ ಫೋನ್ಗೆ ಏನು UPI ID ಹಾಕಿದ್ರಲ್ಲ ಇಲ್ಲಿ ನಿಮ್ಮ ಮೆಸೇಜ್ ಹೋಗುತ್ತೆ, ನಿಮ್ಮ ಫೋನ್ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡಿದ್ರೆ ಆನ್ಲೈನಲ್ಲಿ ಆಟೋಮೆಟಿಕ್ ಸಕ್ಸಸ್ಫುಲ್ ಆಗಿ ಬ್ಯಾಕ್ ಈ ಥರ ಬರುತ್ತೆ. ಆಟೋಮೆಟಿಕ್ ಬ್ಯಾಕ್ ಬರೋದಕ್ಕೂ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಮಿಸ್ ಆಗಿರೋದ್ರಿಂದ ನಿಮಗೆ ಶೋ ಮಾಡೋಕ್ಕಾಗ್ತಾ ಇಲ್ಲ, ಆ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ. ಇವಾಗ ನೋಡ್ಬೋದು ಪೇಮೆಂಟ್ ಆಗಿದೆ ಸಕ್ಸಸ್ಫುಲ್ ಆಗಿ. ಇಲ್ಲಿ ನೋಡ್ತಾ ಇಲ್ಲ ಪ್ರಿಂಟ್ ಅನ್ನೋ ಆಪ್ಷನ್ ಇಲ್ಲಿ ಓಪನ್ ಆಗಿದೆ. ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಇಲ್ಲ ಸೇವ್ನ ಮಾಡಿಟ್ಕೋಬೋದು. ನೋಡೋದಲ್ಲ ಯಾವ ರೀತಿ ನಿಮ್ಮ ಎಕ್ಸಾಮ್ ಫೀಸ್ನ ಆನ್ಲೈನಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಒಂದು 2 ನಿಮಿಷದಲ್ಲಿ ನಿಮ್ಮ ಮೊಬೈಲಲ್ಲೇ ನೀವು ಫೀಸ್ನ ಪೇಮೆಂಟ್ನ ಮಾಡ್ಕೋಬೋದಾಗುತ್ತೆ. ಸೇಮ್ ಇದೇ ರೀತಿ ನಿಮ್ಮ ರಿಸಲ್ಟ್ ಕೂಡ ಇದನ್ನು ಚೆಕ್ ಮಾಡೋದು ಕೂಡ ಸೇಮ್ ರೀತಿ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನಿಮಗೆ
ಎಕ್ಸಾಮ್ ರಿಸಲ್ಟ್ನ ಚೆಕ್ ಮಾಡೋದು ಹೇಗೆ ಆನ್ಲೈನಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ.